ಸರ್ ಇವತ್ತಿಗೆ ರೈಟ್ ನಾವು ಯಾರೇ ನೀವು ನೋಡ್ಕೊಂಬಂದು ಕಂಬ ಹತ್ತೋರು ನೋಡಿ, ಅವ್ರಿಗೆ ಪ್ಲಾಸ್ಟಿಕ್ ಇದು ರಬ್ಬರ್ ಗ್ಲೌಸ್ ಕೊಡಲ್ಲ. ಮರದ ಏಣಿ ಕೊಡಬೇಕು ಅಂತ ಹೇಳಿದ್ದಾರೆ, ಕೊಡೋದಿಲ್ಲ. ಆ ಜೀಪಿನ ಮೇಲ್ಗಡೆ ಇರೋ ಅಲ್ಯೂಮಿನಿಯಂ ಏಣಿ ಮೇಲೆ ಹತ್ತಿಸ್ತಾರೆ, ಅದಕ್ಕೆಲ್ಲ ರಬ್ಬರ್ದು ಹಾಕ್ಬೇಕು ಅಂತಿದೆ, ಎಲ್ಲೂ ಇಲ್ಲ. ಸ್ಲಿಪ್ಪರ್ಸ್ ಕೊಡಬೇಕು, ಗಮ್ ಬೂಟ್ ಕೊಡಬೇಕು ಅಂತಿದೆ, ಎಲ್ಲೂ ಇಲ್ಲ. ಅವ್ರನ್ನೆಲ್ಲಾರನು ಬರೇ ಅಂತ ಅನ್ನೋಂಗನ್ ಕೊಟ್ಬಿಟ್ಟು ಹಿಂಗೆ ಕೊಟ್ಬಿಡ್ತಾರೆ. ಅವನ ಮೇಲ್ಗಡೆ ಕಂಬ ಹತ್ಬಿಡ್ತಾನೆ, ಇವ್ರದ್ದು ಹೇಳ್ಕೊಂಡು ಅಲ್ಲೆಲ್ಲ ಆಫ್ ಮಾಡಿರ್ತಾನೆ. ಅವನ ಲೈಟ್ ಹೋಯ್ತು ಅಂತ ಹೇಳ್ತಾನೆ, ತೊಗೊಂಡೋಗಿ ಚಾರ್ಜ್ ಮಾಡ್ಬಿಡ್ತಾನೆ. ಮೇಲ್ಗಡೆನೆ ಹಂಗೇ ಎಣ ಇರುತ್ತೆ ಕರಿಗೆ ಹೊಡೆದ್ಬಿಟ್ಟು 440. ಇವನು ಇಂಜಿನಿಯರ್ ಮೊನ್ನೆ ಮಗ ಹತ್ತಿದ್ರೆ ಬಿಡ್ತಾ ಇದ್ರು ಅವರು, ಹೇಳಿ. ಇದು ಅಂಥದ್ದೇ ಕೇಸು. ಮೇಲಕ್ಕೆ ಹತ್ತಿಸ್ಬಿಟ್ಟಿದ್ದಾನೆ ಲಾರಿ ರಿಪೇರಿಗೆ ಹತ್ತಿಸಿದ್ರೆ ಒಳಗಡೆ ಪೆಟ್ರೋಲ್ ಇದೆ. ಪೆಟ್ರೋಲ್ ಇದ್ರೆ ಮುಚ್ಚಲ ಆಗ್ತಾ ವೆಲ್ಡಿಂಗ್ ಮಾಡು ಅಂತ ಹೇಳ್ತಾನೆ. ವೆಲ್ಡಿಂಗ್ ಮಾಡು ಅಂತ ಹೇಳ್ತು ಅಂತ ಬಂತು ಅಂತಂದ್ರೆ ಪೆಟ್ರೋಲ್ ಇದೆ ಮಾಡಲ್ಲ ಅಂತ ಹೇಳ್ತಾನೆ. ಏನಾಗಲ್ಲ ಮಾಡು ಅಂತ ಹೇಳ್ತಾನೆ. ಇವನು ಇಟ್ಕೊಂಡು ಹಿಂಗ್ ಟಕ್ 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 ಅಂತ ಹೊಡಿತಾನೆ, ಒಳಗಡೆಗೆ ಕಿಡಿ ಬೀಳುತ್ತೆ, ಒಳಗಡೆ ಪೆಟ್ರೋಲ್ ಹತ್ಕೊಂಡ್ಬಿಡುತ್ತೆ, ಪಾಳಾಗ್ಬಿಡುತ್ತೆ, ಸತ್ತೋಗ್ಬಿಡ್ತಾನೆ. ಇಷ್ಟೇ ಇರೋದು. ರೆಸಿಪ್ಸ್ ಲಾಕಿಟರ್ ಅಂತ ಬಹಳ ಹಿಂದೆ ನಮ್ಗೆ ಹೇಳ್ತಿದ್ರಲ್ಲ, ಕಾಲೇಜ್ನಲ್ಲಿ ಹೇಳುವಾಗ 5 ನಂಬರ್ 2 ನಂಬರ್ ಕೇಳ್ತಿದ್ರಲ್ಲ ಪ್ರಶ್ನೆ, ರೆಸಿಪ್ಸ್ ಲಾಕಿಟರ್ ಅಂತ. ಥಿಂಗ್ಸ್ ವಿಲ್ ಸ್ಪೀಕ್ ಫಾರ್ ಇಟ್ ಸೆಲ್ಫ್ ಅಂತ. ದಿಸ್ ಇಸ್ ದಿ ಥಿಂಗ್ಸ್ ದಟ್ ಆರ್ ಸ್ಪೀಕಿಂಗ್ ಫಾರ್ ಇಟ್ ಸೆಲ್ಫ್. ಯು ಡೋಂಟ್ ನೀಡ್ ಎನಿ ಎವಿಡೆನ್ಸ್ ದೇರ್. ಅದು ಪಾಳಾಗ್ಬಿಟ್ಟಿದೆ ಟ್ಯಾಂಕರು, ಇವ್ರದೇ ಗರಾಜಲ್ಲಿ ನಿಂತಿದೆ. ಕೊನೆಗೆ ಹೊರಗಡೆ ತೆಗಿಬೇಕು ಅಂದ್ರೆ ಕಷ್ಟ ಆಗುತ್ತೆ. ಎಲ್ಲಾರು ಬಂದು ಬೆಂಕಿ ನನ್ಸಿ ಎಲ್ಲ ಮಾಡಿದ್ದಾರೆ. ಇಡೀ ಊರಿಗೆ ಗೊತ್ತಾಗಿದೆ. ಅವನ್ ಯಾವನ್ನ ಬಂದ್ಬಿಟ್ಟು ನನ್ಗೇನು ಗೊತ್ತಿಲ್ಲ ಅಂತ ಹೇಳಿದ್ರೆ ನಾವೇನ್ ಮಾಡೋದು? ಇನ್ಫ್ಯಾಕ್ಟ್ ಅವ್ರು ಏನಾದ್ರು ಹಾಕಿದ್ರೆ 304 ಹಾಕಿ 10 ವರ್ಷ ಜಡಿತಿದೆ. ಅವ್ರು ಹಾಕ್ಲಿಲ್ಲ. ಅವರು ರಿವಿಷನ್ ಹಾಕಲ್ಲ ಇಂಥದ್ರಲ್ಲೆಲ್ಲ ಸರ್ಕಾರದವ್ರು, ಅವ್ರಿಗೆ ಬೇಡ, ಸುಮ್ಮನೆ ಇರ್ತಾರೆ ಅವರು. ಹಾಕಿದ್ರೆ 304 ಚಾರ್ಜ್ ಮಾಡು ಅಂತ ಹೇಳ್ತಾ ಇದ್ದೆ ನಾನು, ನಾಟ್ 304A. ಡೆಲ್ಲಿ ಉಪಹಾರ ಸಿನಿಮಾ ಅಂತ ಒಂದು ಕೇಸ್ ಇದೆ ನೋಡಿ, ನಾಳೆ ನೋಡ್ಕೊಂಡು ಬಂದು ಹೇಳಿ ಇನ್ನೇನಾದ್ರು ಬಾಕಿ ಇದ್ರೆ. ನಮ್ಗೆ ಇವೆಲ್ಲ ಗೊತ್ತಿರ್ಲಿಲ್ಲ ಅಂತ ಕಾಣುತ್ತೀವೆಲ್ಲ, ಅದಕ್ಕೆ ತಾವು ಪಾಪ ಬಂದಿದ್ದೀರಿ. ಅದರ್ವೈಸ್ ಯು ಆರ್ ಎ ವೆರಿ ಫೇರ್ ಅಡ್ವೊಕೇಟ್ ಟು ದಿ ಕೋರ್ಟ್. ಐ ನೋ ಯು ಹ್ಯಾವ್ ಬೀನ್ ಪ್ರಾಕ್ಟೀಸಿಂಗ್ ಈವನ್ ಬಿಫೋರ್ ಐ ಬಿಕೇಮ್ ಅನ್ ಅಡ್ವೊಕೇಟ್. ಸೋಮವಾರ ಹಾಕಿ. ಆಲ್ ರೈಟ್, ಸೋಮವಾರ. ಇರ್ಷಾದ್, ಇದೆಲ್ಲ ಏನಾಗುತ್ತೆ ಗೊತ್ತಾ, ಹೊಟ್ಟೆ ಉರಿಯುವಂತ ಕೇಸ್ ಇದೆಲ್ಲ. ಹೌದು. ಯಾರೋ ಒಬ್ನು ಸತ್ತೋಗ್ಬಿಟ್ಟಿದ್ದಾನೆ, ದುಡಿಯಕ್ ಬಂದಿದ್ದಾನೆ ಪಾಪ, ಕಳ್ತನ ಮಾಡಿಲ್ಲ, ದರೋಡೆ ಮಾಡ್ಲಿಲ್ಲ, ವೆಲ್ಡಿಂಗ್ ಕೆಲಸ ಮಾಡಕ್ ಬಂದಿದ್ದಾನೆ, ಅಲ್ಲಿ ಹತ್ತಿದ್ದಾನೆ, ಹೇಳ್ತಾ ಇದ್ದಾನೆ ಬೇಡ ಸರ್ ಹಿಂಗೆಲ್ಲ ಇದೆ ಅಂತ. ಪರವಾಗಿಲ್ಲ ಏನಾಗಲ್ಲ ಮಾಡು ಅಂತ ಹತ್ತಿಸ್ಬಿಟ್ಟಿದ್ದಾರೆ. ಅವನ್ ಸಾವಲ್ಲಿ ಕಾಯ್ಕೊಂಡಿತ್ತು. ಅಷ್ಟೇ. ತಾಯಿಗೆ ಹೊಟ್ಟೆ ಉರಿಯುತ್ತೆ, ಮದ್ವೆ ಆಗಿದ್ರೆ ಹೆಂಡತಿಗೆ ಪಾಪ ವಿಧವೆ ಆಗ್ಬಿಡ್ತಾಳೆ, ಮಕ್ಕಳು ಅನಾಥರಾಗ್ಬಿಡ್ತಾರೆ. 4 ಆಣಿ ದುಡಿಯೋದಕ್ಕೆ ನ್ಯಾಯವಾಗಿ ಬಂದ್ರೆ ಪ್ರಿಕಾಷನ್ ತಗೋಬೇಕಲ್ಲ. ತಗೊಳ್ಬೇಕು ಖಂಡಿತವಾಗಿ. ಏನಿಲ್ಲ, ಹಂಗೆ ಹತ್ತಿಸ್ಬಿಟ್ಟಿದ್ದಾರೆ. ಅದ್ರಲ್ಲಿ ಆಸ್ಟ್ರೇಲಿಯಾ ಏನ್ ಬಂತು, ಅಯೋಗ್ಯ ಅವನು ಅಲ್ಲಿ. ನಾನೇ ಟ್ರಯಲ್ ಮ್ಯಾಜಿಸ್ಟ್ರೇಟ್ ಹಾಕಿದ್ರೆ ಕೇಳ್ತಾ ಇದ್ದೆ, ನಿಮ್ಮ ಅಣ್ಣ ಸತ್ತೋಗಿದ್ರೆ ಹಿಂಗೆ ಹೇಳ್ತೀಯ ಅಂತ. ಅವನಾಗ ಇಲ್ಲ ಸ್ವಾಮಿ ಎಲ್ಲ ನಡೆದಿದ್ದು ಹಿಂಗೆ ಅಂತ ಹೇಳ್ತಾನ ಅವನು. ಅವ್ನು ಟ್ರಯಲ್ ಮ್ಯಾಜಿಸ್ಟ್ರೇಟ್ಗೆ ಏನಾಗಬೇಕು, ಫ್ಯಾನ್ ನೋಡ್ತಾ ಕೂತಿದ್ದ. ಏನ್ರಿ ಆಸ್ಟ್ರೇಲ್ ಸ್ವಾಮಿ, ಮಾಡ್ರಿ. ಇವನೇನ್ರಿ, ಇವನು ಆಸ್ಟ್ರೇಲ್ ಸ್ವಾಮಿ. ಅಲ್ಲಂತ ಚೆನ್ನಾಗಿ ಲಾರಿನೇ ಇದೆ ಒಡೆದೋಗಿರೋದು, ಅದಕ್ಕೆ ಸ್ಪಾಟ್ ಮಾಜರ್ ಸುಳ್ಳು ಅಂತ ಹೇಳ್ತಾನಲ್ಲ ಅವನು. ಆ APPನಾ ಅಲ್ಲ, ನೋಡು ನೀನ್ ಇಲ್ಲಿ ಕಾಣ್ತಾ ಇದ್ದೆ ನೋಡು, ಇವನೇ ತಾನೆ ನೀನು ಅಂತ ತೋರ್ಸಕ್ಕಾಗಲ್ವಾ? ಫೋಟೋ ತೋರಿಸಿ. ಮಾಡಲ್ಲ ಅವರು ಎಫರ್ಟು. ನಮಗ್ ಗೊತ್ತಿದೆ. ನಾನು ಹೇಳ್ತಾ ಇದ್ದೆ ಮೊನ್ನೆ ರೀಸೆಂಟ್ಲಿ, ಈವನ್ ಬಿ ಶಾರ್ಟ್ ಫ್ಯೂ ಡೇಸ್ ಅರ್ಲಿಯರ್ ಟು ಮೈ ಎಲಿವೇಶನ್, ವಿ ವರ್ ಕಂಡಕ್ಟಿಂಗ್ ಎ ಮರ್ಡರ್ ಟ್ರಯಲ್. 38 ಸ್ಟ್ಯಾಬ್ ಇಂಜುರೀಸ್ ಇದೆ ಬಾಡಿ ಮೇಲೆ. ನೇಕೆಡ್ ಮಾಡ್ಬಿಟ್ಟಿರ್ತಾರೆ ಅವನ್ನ, ಓಡೋಗ್ಬಾರ್ದು ಅಂತ. ಮೊದ್ಲೊಂದು ರೂಮಲ್ಲಿ ಹೋಗಿ ಹಾಕೊಂಡು ಹೊಡೆದು, ಆಮೇಲೆ ಒಂದು ನಿರ್ಜನದ ಪ್ರದೇಶಕ್ಕೆ ತೊಗೊಂಡೋಗಿ, ಸುಮ್ನಳ್ಳಿ ಇದರದು ಯಾವುದೋ ಬ್ರಿಡ್ಜ್ ಆದ್ಮೇಲಿಂದ ಒಂದು ಖಾಲಿ ಜಾಗಕ್ಕೆ ತೊಗೊಂಡೋಗಿ ರಿಂಗ್ ರೋಡಲ್ಲಿ ಅವನ್ನ ನೇಕೆಡ್ ಮಾಡಿಬಿಟ್ಟು ಚುಚ್ಚಿ ಸಾಯಿಸಿದ್ದಾರೆ. 38 ಸ್ಟ್ಯಾಬ್ ಇಂಜುರಿ. ಅವನ ಜೊತೆಗೆ ಹೋದ ಅವನ ಬ್ರದರ್ ಇನ್ ಲಾ ಆಗ್ತಾನೆ ಆ ಥರ. ಅವ್ನ ಬ್ರದರ್ ಇನ್ ಲಾ ಅವನಿಗೂ ನೇಕೆಡ್ ಮಾಡಿರ್ತಾರೆ. ಅವನ ಕಾಲ ಮೇಲೆ ಕಲ್ಲೆತ್ತಾಕ್ಬಿಡ್ತಾರೆ, ಇಷ್ಟು ದಪ್ಪದ್ದು, ಓಡೋಗ್ಬಾರ್ದು ಅವನು ಅಂತ. ಅವನ ಎದುರಿಗೆ ಚುಚ್ತಾರೆ ಅವನಿಗೆ. ಇಟ್ ವಾಸ್ ಎ ಕೇಸ್ ಆಫ್ ಸಮ್ ಇಲಿಸಿಟ್ ರಿಲೇಶನ್ಶಿಪ್ಪು, ಕೋಪ ಇರುತ್ತೆ, ಅವೆಲ್ಲ ಮಾಡಿರ್ತಾರೆ. ನಾಟ್ ಸಮಥಿಂಗ್ ನ್ಯೂ, ಸೊ ದಟ್ ಯು ನೋ ವಾಟ್ ಈಸ್ ಹ್ಯಾಪನಿಂಗ್ ಇನ್ ದಿ ಶೆಡ್. ಯು ಅಂಡರ್ಸ್ಟ್ಯಾಂಡ್ ದಟ್? ಸಿ, ದೀಸ್ ಆರ್ ಆಲ್ ಥಿಂಗ್ಸ್ ದಟ್ ಹಸ್ ಹ್ಯಾಪನ್ಡ್. ಅಲ್ಲೇ ಬಾರಲ್ಲಿ ಕುಡಿಸಿರ್ತಾರೆ ಅವನಿಗೆ. ಅವತ್ತು ಕರ್ಕೊಂಡೋಗಿ 8 ಗಂಟೆಗೆ ಮಂಜುನಾಥ ಬಾರ್ ಅಂತ ಕಾಮಾಕ್ಷಿ ಪಾಳ್ಯದಲ್ಲಿ ಕುಡಿಸ್ತಾರೆ.
ಚೆನ್ನಾಗಿ ಕುಡಿಸಿ ಅವನಿಗೆ ಟೈಟ್ ಆದ್ಮೇಲೆ ಹೊರಗೆ ಕರ್ಕೊಂಬಂದು ಕಾರಲ್ಲಿ ಎತ್ಕೊಂಡು ಹೋಗಿ ಒಂದು ರೂಮಲ್ಲಿ ಹಾಕಿ ಕಾಮಾಕ್ಷಿ ಪಾಳ್ಯದಲ್ಲಿ ಚೆನ್ನಾಗಿ ಹೊಡೆದು ಅರ್ಜೀವ ಮಾಡಿ ಆಮೇಲೆ ಎತ್ಕೊಂಡೋಗಿ ಒಂದು ನಿರ್ಜನ ಪ್ರದೇಶದಲ್ಲಿ 38 ಸ್ಟ್ಯಾಬ್ ಇಂಜುರಿ ಇನ್ಕ್ಲೂಡಿಂಗ್ ಆನ್ ದಿ ಪ್ರೈವೇಟ್ ಪಾರ್ಟ್. ದಿಸ್ ವಾಸ್ ಅಬೌಟ್ 10 years earlier. So what will happen in 24 if it could happen in 2014? Same thing is followed. ಆಯ್ತು, ಅದ್ರಲ್ಲಿ ಹಿಂಗೆ ಆಗೋಯ್ತು. ಮಚ್ಚು ಗಿಚ್ಚು ಎಲ್ಲಾನು ಒಂದು ಚಿಕನ್ ಅಂಗಡಿ ಮೇಲ್ಗಡೆ ಸಜ್ಜದಲ್ಲಿ ಇಟ್ಟಿರ್ತಾನೆ. ಈಸಿ ನೋಡಿ, ಮಟನ್ ಅಂಗಡಿ ಚಿಕನ್ ಅಂಗಡಿ ಅಂದ್ರೆ ಅದಿರುತ್ತೆ ಅಲ್ಲೇನೆ, ಅದನ್ನ ಯಾರು ಏನು ವಿಶೇಷ ಅನ್ಕೊಳ್ಳಲ್ಲ. ಇವರು ಎಲ್ಲ ಮಾಡ್ಬಿಟ್ಟು ಬಂದು ಅಲ್ಲಿ ಇಟ್ಟಿರ್ತಾರೆ ಸಜ್ಜದ ಮೇಲೆ. ಫಾರ್ಚುನೇಟ್ಲಿ ಈ ಐಒ ಕಾಮಾಕ್ಷಿ ಪಾಳ್ಯದವನು ಚೆನ್ನಾಗಿ ಮಾಡಿರ್ತಾನೆ ಅದರಲ್ಲಿ ಇನ್ವೆಸ್ಟಿಗೇಷನ್. 27 ರಿಕವರಿಗೆ ಹೋಗುವಾಗ ಎಂಟೈರ್ ಥಿಂಗ್ ವಿಡಿಯೋ ಮಾಡಿದ್ದಾನೆ. ಇವರು ಪೊಲೀಸ್ ಸ್ಟೇಷನ್ ಬಂದಿದ್ದು, ಅವ್ರನ್ನ ಏನಕ್ಕೆ ಕರ್ಸ್ಕೋತೀನಿ ಅಂತ ಹೇಳಿದ್ದು, ಅವ್ರು ಅದಕ್ಕೆ ಒಪ್ಕೊಂಡಿದ್ದು ಪಂಚರಾಗಿ, ಆರೋಪಿನೂ ಅದ್ರಲ್ಲಿ ಕಾಣಿಸೋದು, ಆಮೇಲೆ ಇವರೆಲ್ಲ ಜೀಪಲ್ಲಿ ಹತ್ತೋದು, ಅಲ್ಲೊಂದು ಅಂಗಡಿ ಕರ್ಕೊಂಡೋಗಿ ನಿಲ್ಸ್ಕೊಳ್ಳೋದು ಚಿಕನ್ ಅಂಗಡಿಗೆ. ಆ ಚಿಕನ್ ಅಂಗಡಿ ಸ್ವಲ್ಪ ದೂರದಲ್ಲಿ ಇದನ್ನ ನಿಲ್ಸ್ಕೊಳ್ಳೋದು ಜೀಪ್ನ. ಅಲ್ಲಿಂದ ಆರೋಪಿ ಎಲ್ಲಿ ನಿಲ್ಸಿದೆ ಕರ್ಕೊಂಡೋಗಪ್ಪ ಅಂತ ಹೇಳೋದು, ಅವನೇ ಲೀಡ್ ಮಾಡ್ತಾನೆ. ಅದೆಲ್ಲ ವಿಡಿಯೋ ಮಾಡಿದ್ದಾರೆ. ವಿಡಿಯೋ ಮಾಡಿದ್ಮೇಲೆ ಎಲ್ಲಿ ಮುಚ್ಚಿಟ್ಟಿದ್ಯಾ ತೆಕ್ಕೊಡು ಅಂತ ಕೇಳ್ತಾನೆ. ಅವಾಗ ಇವನು ಅಲ್ಲೊಂದು ಸಣ್ಣ ಮೋಟ್ ಗೋಡೆ ಇರುತ್ತೆ, ಅದ್ರ ಮೇಲೆ ಹತ್ತಿ ಸಜ್ಜದಿಂದ ತೆಗಿತಾನೆ. ಅದು ವಿಡಿಯೋ ಇದೆ. ಇವರಿಬ್ಬರು ನೋಡ್ತಾರೆ, ನೋಡಪ್ಪ ಅಂತೆಲ್ಲ ತೋರಿಸಿರ್ತಾರೆ. ಇಲ್ಲಿ ಬಂದ್ರು ಇದೇ ಥರನೇ ಪಂಚ್ ವಿಟ್ನೆಸ್ಸು. ನಮ್ಗೇನು ಗೊತ್ತಿಲ್ಲ ಸ್ವಾಮಿ, ಪೊಲೀಸ್ನವ್ರು ಸೈನ್ ಹಾಕೊಂಡ್ರು ಹಾಕ್ಬಿಟ್ವಿ ಅಂತ. ನಾನು ಸ್ವಲ್ಪ ಕಾಶನ್ ಮಾಡಿದೆ. SV ಭಟ್ ಅಂತ ರಿಟೈರ್ ಆಗ್ಬಿಟ್ರು, PP, ಒನ್ ಆಫ್ ದಿ ಫೈನೆಸ್ಟ್ PPs. ಸೊ ಅದರೊಳಗಡೆ ಹೇಳಿದ್ರು ತೋರಿಸು ಅಂತಂದೆ. ನಾನು ಹೇಳಿದೆ ಇನ್ನೊಂದ್ಸತಿ ಕೇಳಿ ಕರೆಕ್ಟಾಗಿ ಅಂತ. ನೋಡಪ್ಪ, ಸತ್ಯ ಹೇಳ್ತೀನಿ ಅಂತ ಓದ್ ತಗೊಂಡಿದ್ಯಾ, ಸತ್ಯ ಹೇಳ್ಬೇಕು ಅಂತ ಅಷ್ಟೇ ಕಾಶನ್ ಮಾಡಿದ್ವಿ. ಇಲ್ಲ ಅಂತ ತಿರ್ಗಟ್ ಅಷ್ಟೇ ಇಲ್ಲ ಅದ ಓಪನ್ ಕೋರ್ಟಲ್ಲಿ ಅಕ್ಯೂಸ್ಡ್ಗೆ ಇವ್ರಿಗೆ ಎಲ್ಲರಿಗೂ ಕಾಣೋ ಹಾಗೆ ಇದ್ರಲ್ಲಿ ಪ್ಲೇ ಮಾಡಿ ತೋರಿಸಿದ್ವಿ. ನೋಡಪ್ಪ ಏನು ಹೇಳ್ತೀಯ ಅಂತ. ತಪ್ಪಾಗೋಯ್ತು ಸರ್, ಹೊರಗಡೆ ಏನು ಹೇಳ್ಬೇಡ ಅಂದ್ರು, ಅದಕ್ಕೆ ಹಿಂಗೆ ಹೇಳಿದ್ದೀನಿ. ಒಪ್ಕೊಂಡ. ನಾನೇ ಅದ್ರಲ್ಲಿ ಕಾಣೋದು, ನಮ್ಮ ಎದುರಿಗೆ ಹಿಂಗೆ ಮಾಡಿದ್ರು, ಪೊಲೀಸವ್ರು ಹೇಳಿದ್ ಕರೆಕ್ಟು, ನಾ ಅಲ್ಲಿಗೆ ಹೋಗಿದ್ದೆ. ಅವತ್ತು ಓಡೋದವ್ನ ಅಕ್ಯೂಸ್ಟು ನಾನು ಎಲಿವೇಶನ್ ಆಯ್ತು, ಇದುವರೆಗೂ ಸಿಕ್ಕಿಲ್ಲ ಅವನು. ಬೇಲ್ ಮೇಲೆ ಇದ್ದಿದ್ದು ಓಡೋಗಿದ್ದ ಅಕ್ಯೂಸ್ಟ್ ಅಬ್ಸ್ಕಾಂಡಿಂಗು ಇವತ್ತಿನವರೆಗೂ ಸಿಕ್ಕಿಲ್ಲ. ಸಿಗ್ತಾರಾ ಸರ್? ಇಷ್ಟು ನಮ್ಮ ಕೆಲಸ ಮಾಡಿಬಿಟ್ರೆ ನಾವು ಸೆಷನ್ ಜಡ್ಜು ಮ್ಯಾಜಿಸ್ಟ್ರೇಟು 100ಕ್ಕೆ 80 ಕನ್ವಿಕ್ಷನ್ ಆಗುತ್ತೆ ಇವತ್ತು. ಯಾರಿಗೂ ಬೇಕಾಗಿಲ್ಲ. ಅಲ್ಲಿ ಶುರು ಮಾಡೋದೇನೆ ಬೆಳಗ್ಗೆ ಬಂದಿದ ತಕ್ಷಣ, PP ಅವರೇ ಯಾವ್ಯಾವ್ದು ಹಾಸ್ಟೆಲ್ ಇದೆ ಅದು ತಗೊಳ್ಳಿ. ಇದಕ್ಕೆ ನೀವು ಸೆಷನ್ ಜಡ್ಜ್ ಆಗ್ಬೇಕಾ? ಏನ್ ಹೇಳ್ಬೇಕು? ಕಂಟೆಸ್ಟೆಡ್ ಮ್ಯಾಟರ್ಸ್ ಮೊದಲು ತಗೊಳ್ಳಿ, ಹಾಸ್ಟೆಲ್ ಆಗೋರು ಅವ್ರ ಕರ್ಮ ಅಂತ ಅನ್ಬೇಕು. ಇದು ಹಂಗಲ್ಲ. ಎಲ್ಲಿ ಯಾವುದು ಹಾಸ್ಟೆಲ್ ಆಗುತ್ತಾ? ಅವ್ರನ್ನೆಲ್ಲ ಹಾಕಿ ಬಾಕ್ಸ್ಗೆ. ಇವತ್ತಿಲ್ಲಿ ಬೇಲ್ ರಿಜೆಕ್ಟ್ ಮಾಡಿದೀವಿ, ಶೋಭಾ ಅಂತ, ಇವತ್ತು ನಾವಿದ್ರಲ್ಲ ಅವಾಗ. ಅದರಲ್ಲೂ ಹಂಗೆ CW 1 to 6 ಬರ್ತಾರೆ ಕೋರ್ಟ್ಗೆ. ಮರ್ಡರ್ ಟ್ರಯಲ್ಲು ಬಂದಿದ್ದಾರೆ ಕೋರ್ಟ್ಗೆ, ಹೊರಗಡೆ ಇರು ಅಂತ ಹೇಳ್ತಾನೆ PP. ಇವ್ರು ಹೊರಗಡೆ ಕಾಯ್ತಿರ್ತಾರೆ. ಅಕ್ಯೂಸ್ಡ್ ಕಸ್ಟಡಿ 3 ವರ್ಷದಿಂದ. ತಿರ್ಗಾ PP ಒಳಗೆ ಬಂದು ಅವರೆಲ್ಲ ಓಡೋಗ್ಬಿಟ್ಟಿದ್ದಾರೆ ಸ್ವಾಮಿ, ಇನ್ನೊಂದಿನ ಡೇಟ್ ಕೊಡಿ ಅಂತ. ಅವರು ಪ್ರಮೋಟಿ ಡಿಸ್ಟಿಕ್ ಜಡ್ಜು ಮೇಡಮು. ಇವ್ರು ಹೇಳಿದ ಮಾತು ನಂಬ್ಕೊಂಡ್ರು, 29/7 ಅಂತ ಹಾಕ್ಬಿಟ್ರು. ಈಗಾಗಲೇ ಅದಾಯ್ತು. ಇಲ್ಲಿ ಕರೆಸ್ದೆ, PP ಚೇಂಜು ನಾಳೆ ಬೆಳಗ್ಗೆಗೆ. ಪುಣ್ಯಕ್ಕೆ ಜಡ್ಜ್ ಚೇಂಜ್ ಆಗಿಲ್ಲ. ಅವ್ರು ಯಾರೋ ಬಂದರು, ಎಲ್ಲ ಕೇಳಿದ್ರು. ಹೇಳಿದ್ರೆ ಈಗಾಗಲೇ ಎಲ್ಲ ವಿಟ್ನೆಸ್ ಆಗಿದೆ, ಈಗೆಲ್ಲ ಹಾಸ್ಟೈಲ್ ಅಂತೆ. ನಾಳೆಗಿದೆ ಇನ್ನು ಮಿಕ್ಕಿದ್ದು, ಅದಕ್ಕೆ ನೆಕ್ಸ್ಟ್ ವೀಕಾಗಿ ಇಟ್ಟಿದ್ದೀವಿ. ಇಫ್ ದಿಸ್ ಇಸ್ ದಿ 302 ಟ್ರಯಲ್, ವೇರ್ ಇಸ್ ದಿ ಎಂಡ್ ಸರ್? ಪ್ಲೀಸ್ ಟೆಲ್ ಮೀ. ಸಿ, ಮೆನೇಸ್ ಆಫ್ ಹಾಸ್ಟೈಲ್ ವಿಟ್ನೆಸ್ ಅನ್ನೋದಿದೆಯಲ್ಲ, ಇದಾದರೆ ನಾಳೆ ಯಾರಿಗೂ ಕಾನೂನಲ್ಲಿ ನ್ಯಾಯ ಸಿಗೋದಿಲ್ಲ. ಅದಕ್ಕೆ ಅವ್ನು ಹೇಳ್ತಾನೆ, ನಮ್ಮ ಅಣ್ಣನ ಎತ್ತಾಕಿದ್ಯಾ ತಾನೆ, ಮುಂದಿನ ಯುಗಾದಿ ಹಬ್ಬದಲ್ಲಿ ನಿನ್ನ ತಮ್ಮನ ಎತ್ತಾಕ್ತೀನಿ. ಅವನು ಹೇಳ್ತಾನೆ, ಈ ಸರಿ ರಂಜಾನ್ಗೆ ನೀವು ನಮ್ಮ ಎತ್ತಾಕಿದ್ಯಾ, ಮುಂದಿನ ರಂಜಾನ್ ನೀನು ನೋಡ್ತೀಯ, ನೋಡೋಣ, ನೀನು ನಿಮ್ಮಪ್ಪ ಇಬ್ಬರು ಹೋಗ್ಬಿಡ್ತೀರಾ ಅಂತ. ಈಸ್ ದಿಸ್ ವಾಟ್ ವಿ ವಾಂಟ್? ಅಂಡ್ ಇಟ್ಸ್ ಹ್ಯಾಪನಿಂಗ್ ಇನ್ ದಿಸ್ ಸೊಸೈಟಿ. ಹಿಂದೆ ಹೇಳ್ತಾ ಇದ್ರು, ಭಾಳ ಹಿಂದಕ್ಕೆ, ಬೆಳಗಾಂನಲ್ಲಿ ಅಮಾವಾಸ್ಯೆ ದಿನ ಹೋಗ್ಬಿಟ್ಟು ದುರ್ಗಿಗುಡೆ ಪೂಜೆ ಮಾಡಿಬಿಟ್ಟು ಮುಹೂರ್ತ ಇಟ್ಬಿಟ್ಟು ಬಂದು ಕೊಂದ್ಬಿಟ್ಟು ಬಂದ್ಬಿಡೋರಂತೆ, ಆಂಟಿಸಿಪೇಟರಿ ಬೇಲ್ಗೆ ರೆಡಿ ಮಾಡ್ಕೊಳ್ಳಿ ಅಂತ. ವೇರ್ ಆರ್ ವಿ? ಆರ್ ವಿ ಟು ಲಿವ್ ಇನ್ ದಟ್ ಕಂಟ್ರಿ ಆರ್ ದಿ ರೂಲ್ ಆಫ್ ಲಾ ಶುಡ್ ಬಿ ದೇರ್? ಇಲ್ಲ ಸಮೀಪ. ಅದಕ್ಕೋಸ್ಕರನೇನೆ
ಕೋರ್ಟ್ ಟೈಟ್ ಆಗಬೇಕು. ಸಿ ಇಟ್ ಈಸ್ ನಾಟ್ ದಿ ಸಿವಿಯರಿಟಿ ಆಫ್ ದಿ ಪನಿಷ್ಮೆಂಟ್ ದಟ್ ಡೆಟರ್ಸ್ ದಿ ಕ್ಲೈಮ್, ಇಟ್ ಈಸ್ ದಿ ಸರ್ಟನಿಟಿ ಆಫ್ ದಿ ಪನಿಷ್ಮೆಂಟ್. ನಾನು ಹಿಂಗೆ ಮಾಡಿದ್ದೀನಿ ಅಂದರೆ ಜೈಲ್ಗೆ ಹೋಗ್ತೀನಿ ಅಂತಾಗ್ಲಿ ಯಾವನ್ ಬರ್ತಾನೆ ನೋಡೋಣ. ಇಲ್ಲ, ಯಾರು ಮಾಡಲ್ಲ. ಇವಾಗ ಹಂಗಲ್ಲ, ಮ್ಯಾನೇಜ್ ಮಾಡ್ಬೋದು. ಅವ್ರನ್ನ ಎಂಗೇಜ್ ಮಾಡು, ಇವ್ರನ್ನ ಎಂಗೇಜ್ ಮಾಡು. ಇದು ಹೇಳ್ತಾರೆ ಜನ, ಹೇಳ್ತಾರೆ ಬಸ್ಸಲ್ಲಿ ಹೇಳ್ತಾರೆ, ಟ್ರೈನಲ್ಲಿ ಹೇಳ್ತಾರೆ, ಅಯ್ಯೋ ಕೋರ್ಟ್ ತಾನೆ, ಇವ್ರನ್ನ ಎಂಗೇಜ್ ಮಾಡಿದ್ರೆ ಮುಗೀತು ಅಂತ. ಸೊ ವಾಟ್ ಈಸ್ ಇಟ್ ದಟ್ ವಿ ಆರ್ ಸೆಂಡಿಂಗ್ ದಿ ಮೆಸೇಜ್, ಸರ್? ಸೊ ಇಫ್ X appears or Y appears, is it a cakewalk? We should show to the society, no, ಎಕ್ಸೆಪ್ಷನಲ್ ಕೇಸಸ್ ಅಲ್ಲಿ ಒಂದರಲ್ಲಿ ಆಗ್ಬೋದು, ಇಂಥದ್ದೆಲ್ಲ ನಡೆಯೋದಿಲ್ಲ ಅಂತ. ಅದಕ್ಕೆ ಓದ್ಕೊಂಡು ಬರಲಿ. ಕನ್ಸೆಷನ್ ಕೊಡೋದಿದೆ ನಮ್ಮ ಕೈಯಲ್ಲಿ, ಮರ್ಸಿ ತೋರಿಸೋದಿದೆ ನಮ್ಮ ಕೈಯಲ್ಲಿ, ಅದೆಲ್ಲ ಮಾಡೋಣ. ಸತ್ತವನಿಗೊಂದು ನ್ಯಾಯ ಬೇಡವಾ? ಅವನ ಮನೆಗೊಂದು ಊಟ ಆಗ್ಬೇಡವಾ? ಅವನ ಹೆಂಡತಿ ಮಕ್ಳಿಗೊಂದು ದಾರಿ ಆಗ್ಬೇಡವಾ? 2,000 ರೂಪಾಯಿ ಫೈನ್ ಹಾಕ್ಬಿಟ್ಟು ಏನು ಕಾಂಪೆನ್ಸೇಷನ್ ಕೊಡ್ತಿರೋರಿಗೆ? ಪಾಪ ಬೆಂದೋಗ್ಬಿಟ್ಟು ಸತ್ತೋಗ್ಬಿಟ್ನಲ್ಲ ಅವನು. ಸಾಯಕ್ಕೆ ಮುಂಚೆ ಎಷ್ಟು ಮೈ ಮೇಲೆ ತೊಂದರೆ ಆಗಿರ್ಬೇಕು ಅವನಿಗೆ. ಅಲ್ಲ, ನೋಡ್ಕೊಂಡು ಬನ್ನಿ ಅಮ್ಮ. ಡೋಂಟ್ ಬ್ರೀಫ್ ಹಿಯರ್, ಕೋರ್ಟ್ ನೋಸ್. ಇಲ್ಲ, ಸದ್ಯಕ್ಕೆ ಏನಾಗ್ಬಿಟ್ಟಿದ್ದಾನೆ ಅಕ್ಯೂಸ್ಡು ಪ್ಯಾರಾಲಿಸ್, ಇದು ಡಯಾಲಿಸಿಸ್ ಪೇಷಂಟ್ ಆಗಿದೆ. ಆಯ್ತು, ಅದು ನಡೆಯೋಕ್ಕೂ ಆಗ್ತಾ ಇಲ್ಲ, ಕನ್ಸಿಡರ್ ಮಾಡೋಣ. ನಡೆಯೋಕ್ ಆಗ್ತಾ ಇಲ್ಲ, ಆ ತರ ಇದೆ. ಇರ್ಷಾದ್ ಅವರೇ, ಒಂದ್ ಮಾತು ಹೇಳ್ತೀನಿ ಕೇಳಿ. ಕಲಿಯುಗದಲ್ಲಿ ಕೈ ಮೇಲ್ ಫಲ ಅಂತ. ಕರ್ಮ ಥಿಯರಿ ವಿಲ್ ನಾಟ್ ಅಲೋ ಆಗಿದೆ, ನಡೆಯೋಕ್ ಆಗ್ತಾ ಇಲ್ಲ. ಡಯಾಲಿಸಿಸ್ ಆಗುತ್ತೆ, ಮಾಡಬಾರದು ಮಾಡಿದ್ರೆ ಆಗ್ಬಾರದಾಗುತ್ತೆ. ಡಯಾಲಿಸಿಸ್ ನೋ. ಸಿ, ವಾಟ್ ಯು ಇನ್ಹೇಲ್ ಇಸ್ ವಾಟ್ ಯು ಎಕ್ಸೇಲ್, ವಾಟ್ ಯು ಈಟ್ ಇಸ್ ದಿ ಔಟ್ಕಮ್. ಸೊ ವಾಟ್ ಈಸ್ ಈಕ್ವಲ್ ಟು ಇನ್ಪುಟ್ ಇಸ್ ಈಕ್ವಲ್ ಟು ವಾಟ್ ಈಸ್ ಔಟ್ಪುಟ್. ಸದ್ಯಕ್ಕೆ ತರಾನೇ ಒಳ್ಳೆ ವಿಚಾರ ಮನ್ಸಿಗೆ ಹಾಕೋಬೇಕು, ನೋಡಕ್ ಆಗ್ತಾ ಇಲ್ಲ, ನಡೆಯಕ್ ಆಗ್ತಾ ಇಲ್ಲ. ಒಳ್ಳೆ ವಿಚಾರ ಮನ್ಸಿಗೆ ಹಾಕೋಬೇಕು. ನನಗೆ ತುಂಬಾ ಜನ ಕೇಳ್ತಾರೆ, ಏನ್ ಸರ್ ನೀವೆಲ್ಲ ಇಷ್ಟೆಲ್ಲ ಹೇಳ್ತೀರಿ, ಕರೆಕ್ಟು, ತುಂಬಾ ಪಾಪ ಮಾಡಿದವರು ತುಂಬಾ ಚೆನ್ನಾಗಿದ್ದಾರೆ, ಅವ್ರ ಹತ್ರ ಲಕ್ಷಾಂತರ ಕೋಟ್ಯಾಂತರ ದುಡ್ಡಿದೆ, ಎಣ್ಸಕ್ಕಾಗಲ್ಲ, ಮಿಷಿನ್ನೇ ಸುಸ್ತಾಗ್ಬಿಡುತ್ತೆ. ಅಲ್ಲಿ ಮೊನ್ನೆ ಅವ್ರ ಸಿಕ್ಕಾಕೊಂಡ್ನಲ್ಲ, ಇವತ್ತು ಇಡಿ ಮಾಡ್ತಾ ಇದಾರಲ್ಲ, ಅವ್ರ ಮನೆಯಲ್ಲಿ ಮಿಷಿನ್ ಹಾಕಿದ್ರಂತೆ ಎಣ್ಸಕ್ಕೆ. ಮಿಷಿನ್ ಹೀಟ್ ಆಗ್ಬಿಟ್ಟು ನಿಂತೋಯ್ತಂತೆ, ಎಣ್ಸಕ್ಕಾಗಲ್ಲ ಅಂತ. ಮೊನ್ನೆ ಅಲ್ಲೆಲ್ಲ ನೋಡಿದೆ, ರೋಬೋಟ್ ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ತು ಅಂತ. ಇಷ್ಟೆಲ್ಲ ನೀವು ಮಾಡಿಬಿಟ್ರೆ ಅವರೆಲ್ಲ ಕೇಳ್ತಾರೆ ನನಗೆ, ಇವರೆಲ್ಲ ಚೆನ್ನಾಗೇ ಇದ್ದಾರಲ್ಲ ಸರ್, ಏನಾಗಿದೆ ಅಂತ. ನಾನು ಹೇಳಿದೆ, ನೋಡಪ್ಪ, ಈಗ ಒಂದು ಸಣ್ಣ ನರ್ಸಿಂಗ್ ಹೋಮ್ ತೆಗೆದ್ರೆ, ಸಣ್ಣದು, ಹಿಂದೆ ಎಲ್ಲ ಏನು ಇರ್ತಿರಲಿಲ್ಲ, ಬರೀ ಕ್ಲಿನಿಕ್ ಅಂತ ಆಯ್ತು, ಒಂದು ಸಣ್ಣ ನರ್ಸಿಂಗ್ ಹೋಮ್ ತೆಗಿತಾರೆ. ಹಿಂದ್ಗಡೆ ಹೋದ್ರೆ ಬೆಡ್ರೂಮು, ಮೇಲ್ಗಡೆ ಹೋದ್ರೆ ಆಪರೇಷನ್ ಥಿಯೇಟ್ರ್, ಸೆಕೆಂಡ್ ಫ್ಲೋರ್ಗೆ ಹೋದ್ರೆ ICU, ಅದೇ ಮನೆ ಡಾಕ್ಟ್ರು, ನರ್ಸಿಂಗ್ ಹೋಮ್ ಎಲ್ಲಾನು ಅದೇನೆ. ಅಷ್ಟು ಸಣ್ಣ ನರ್ಸಿಂಗ್ ಹೋಮ್ಗೆ ಹೋದ್ರು ICU ಅಂತ ಇಟ್ಟಿದ್ದಾರೆ. ಅದ್ರ ಅರ್ಥ ಏನು ಅಂದರೆ, ಭಗವಂತ ಹೇಳ್ತಾನೆ, ಮಾಡೋದೆಲ್ಲ ಮಾಡ್ತಾ ಇದೆಯಾ, ಐ ವಿಲ್ ಸಿ ಯು ದೇರ್ ಅಂತ, ICU ಅಂತ. ಸತ್ತೋಗಿರೋ ಹೆಣಕ್ಕೆ 25 ಲಕ್ಷ ರೂಪಾಯಿ ಇಂಜೆಕ್ಷನ್ ಕೊಟ್ಬಿಟ್ಟು ಎಳೆದು ಬಿಡ್ತಾರೆ ದುಡ್ಡು. ಹೌದು, ಏನ್ ಮಾಡ್ತೀರಿ ನೀವು? ಅವ್ನು ಹೇಳ್ತಾನೆ ICU ಅಂತ, ಎಲ್ಲ ಬಂದಿದೆಯಲ್ಲ ಸಂಪಾದನೆ, ಅಲ್ಲಿ ಕೊಡು ಅಂತ. ಆಲ್ ರೈಟ್, ನಾವ್ಯಾಕೆ ಅದನ್ನ ಮಾಡ್ದವ್ರ ಪಾಪ ಆಡ್ದವ್ರ ಬಾಯಲ್ಲಿ ಅಂತ ಬೇಡ. ದೇ ಹ್ಯಾವ್ ಡನ್ ಸಮಥಿಂಗ್, ವಾಟ್ ಎವರ್ ದಟ್ ಈಸ್ ಪರ್ಮಿಸಬಲ್, ಯು ಪ್ಲೇಸ್ ದೋಸ್ ರೆಕಾರ್ಡ್ಸ್ ಆಲ್ಸೋ, ಆಗ್ತೀನಿ. ವಿಲ್ ಕನ್ಸಿಡರ್. ಐ ವಿಲ್ ಕೀಪ್ ಹಿಮ್ ಪ್ರೆಸೆಂಟ್. ನಡೆಯಕ್ ಆಗ್ತಲ್ಲ, ಡಯಾಲಿಸ್ ಆಗಿದೆ. ಆಲ್ ರೈಟ್, ನೋಡೋಣ. ಆಗ್ಲಿ. Yes. List number 2, Jagan